ನಾನು ಸುಮಾರು 52 ವರ್ಷದಿಂದ ಬೇರೆಯವರು ಬರ್ಕೊಟ್ಟು ಮಾತನ್ನು ಆಡೋದು ಗೊತ್ತು ಅಷ್ಟೇ. ನಾನಾಗಿ ನಾನು ಮಾತಾಡೋದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈಗ ರಂಗನಾಥ್ ಅವರು ಮಾತಾಡಿದ್ದಾರೆ, ಶೇಷಾದ್ರಿ ಅವರು ಮಾತಾಡಿದ್ದಾರೆ, ಚೆನ್ನಣ್ಣವರು ಮಾತಾಡಿದ್ದಾರೆ, ನ್ಯಾಯಮೂರ್ತಿಗಳು ಮಾತಾಡಿದ್ದಾರೆ. ಅವರ ಮಾತುಗಳು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮಸ್ತಕದಲ್ಲಿ ಇರುವಾಗ ನನ್ನ ಮಾತು ಅಲ್ಲಿ ಸೇರಿಕೊಂಡು ಅದು ಕಲ್ಮಶ ಆಗಬಾರ್ದು. ಕಜೆಯವರು ಅದ್ಭುತವಾದ ಒಂದು ಆಯುರ್ವೇದದ ಜಗತ್ತನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಕಜೆಯರ ಸೇವೆ ನನಗೂ ಹೆಚ್ಚು ಅನುಭವ ಆಗಿದೆ. ಆಪ್ತ ರಕ್ಷಕ ಅಂತ ಒಂದು ಸಿನಿಮಾ ನಾವು ಪಳನಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ನನ್ನ ಹೆಂಡತಿಗೆ ಸ್ವಲ್ಪ ಹೃದಯದ ಸಮಸ್ಯೆ ಬಂತು. ಮನೆಯಿಂದ ಸೀರಿಯಸ್ ಆಗಿದೆ, ಇಮಿಡಿಯೇಟ್ ಬಾ ಅಂತಂದರು. ಅಲ್ಲಿಂದ ಫ್ಲೈಟ್ ಬರೋಕ್ಕೂ ಮದುರೆಗೆ ಬಂದು ಆಮೇಲೆ ಬರಬೇಕು. ಅರ್ಜೆಂಟಿಗೆ ಫ್ಲೈಟ್ಗಳಿಲ್ಲ. ವೆಹಿಕಲಲ್ಲಿ ಬಂದರೆ 9 ಗಂಟೆ ಜರ್ನಿ. ಇದಕ್ಕೆ ಸರಿಯಾಗಿ ಶೂಟಿಂಗಲ್ಲಿ ಬಿಡೋಕ್ಕಾಗಲ್ಲ. 14 ಜನ ಒಟ್ಟಿಗೆ ಇದ್ದಾರೆ, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಕೆಲಸ ನಿಲ್ಸೋಕ್ಕಾಗಲ್ಲ ಅಂತ ಪ್ರೊಡ್ಯೂಸರು ವಿಷ್ಣು ಅವರು ಜೊತೆಯಲ್ಲಿದ್ದರು. ಅವರೇ ನಾಯಕ ನಟರು ಆ ಚಿತ್ರದಲ್ಲಿ. ಅವರು ಡೈರೆಕ್ಟ್ರನ್ನ ಕರೆದ್ರು, ಪಿ ವಾಸು ಅಂಥೇಳಿ ಡೈರೆಕ್ಟ್ರು. ನಾಳೆ ಸಿನಿಮಾ ರಿಲೀಸ್ ಮಾಡ್ತಾ ಇದೆಯೇನೋ ಅಂದರು. ಇಲ್ಲ ಅಂದ. ಮತ್ತು ಎಲ್ಲರಿಗೂ ರೆಸ್ಟ್ ಕೊಡು, ಪಳನಿ ಸುಬ್ರಹ್ಮಣ್ಯನ್ ನೋಡಲಿ, ಇವರು ಬೆಂಗಳೂರಿಗೆ ಕಳಿಸಿ ಇಮಿಡಿಯೇಟಾಗಿ ಅಂದರು. ಸರ್ ನಾಳಿಕೆ ಅವರು ತಮಿಳ್ನಾಡಿನವರು, ನಾಳೆ ಕಳಿಸ್ತೀನಿ ಅವ್ರನ್ನ ಅಂದರು. ನಾಳೆ ಎಲ್ಲ ಇಮಿಡಿಯೇಟ್ ಕಳಿಸು ಅಂದರು. ಅವರು ವಿಷ್ಣು ಅವರು ನನ್ನ ಕಾರ್ ತೊಗೊಂಡೋಗಿ ಅಂಥೇಳಿ ಅವ್ರ ಡ್ರೈವರ್ನ ಕಳಿಸಿ, ನಾನು ಬೆಂಗಳೂರಿಗೆ ತಲುಪೋಕ್ಕೆ ಮುಂಚೆ ಕಜೆಯವ್ರಿಗೆ ಫೋನ್ ಮಾಡಿದರು, ನಮ್ಮ ಸ್ನೇಹಿತರೊಬ್ಬರು ಬರ್ತಾರೆ, ನೀನು ನೋಡಬೇಕು ಅಂತ. ಕಜೆಯವ್ರಿಗೆ ನನ್ನ ನಂಬರ್ ಕೊಟ್ಟಿದ್ದರು. ಕಜೆಯವರು ನನಗೆ ಫೋನ್ ಮಾಡಿದ್ರು, ಎಷ್ಟೊತ್ತಿಗೆ ಬರ್ತೀರಿ, ಎಷ್ಟೊತ್ತಿಗೆ ಕರ್ಕೊಂಬರ್ತೀರಿ ಅಂತ. ಇದು ಒಬ್ಬರು ಡಾಕ್ಟ್ರು ಮಾಡಿದಂಥ ಕೆಲಸ. ನಾನು ಹೋದೆ, ನನ್ನ ಹೆಂಡತಿಯ ಆರೋಗ್ಯದ ಮಟ್ಟ ಎಲ್ಲ ನೋಡಿದ್ರು. 3 ತಿಂಗಳು ನನಗೆ ಔಷಧಿ ಕೊಟ್ಟರು. ಅವಳು ಇವತ್ತು ಆ ಕಾಯಿಲೆಯಿಂದ ಗುಣಮುಖಲಾಗಿದ್ದಾಳೆ. ಅವಳಿಗೀಗ 72 ವರ್ಷ. ಸೊ ಕಜೆಯವ್ರ ಬಗ್ಗೆ ಹೇಳೋದಕ್ಕೆ ಬಹುಶಃ ಇಲ್ಲಿ ಇರೋರೆಲ್ಲರೂ ಅನುಭವಿಸ್ತರು ಅಂತ ಕಾಣುತ್ತೆ. ನಾನು ಬೇರೆ ಏನು ಮಾತಾಡೋಲ್ಲ. ನಮ್ಮ ಅಜ್ಜ ಒಬ್ಬರು ಇದ್ದರು. ಆ ಮೊದಲು 2 ಅಕ್ಷರ ಕಲಿಯೋದು, ಆ ಮತ್ತು ಆ ಅಂದರೆ ಅನ್ನ, ಆ ಅಂದರೆ ಆರೋಗ್ಯ. ಅದೆರಡು ಬಹಳ ಮುಖ್ಯವಾದ್ದು. ಅದೆರಡಕ್ಕೋಸ್ಕರನೇ ಎಲ್ಲರೂ ಕಷ್ಟಪಡೋದು. ಅದು ಜಾಸ್ತಿ ಸಂಪಾದನೆ ಆದಾಗ ಬೇರೆ ಬೇರೆ ರೂಪ ತಗೋಬೋದು. ಮುಖ್ಯವಾಗಿ ಬೇಕಾಗಿದ್ದು ಆ ಮತ್ತು ಆ. ಅನ್ನ ಆ ಇದ್ದರೆ ಮಾತ್ರ ಅನ್ನ. ಆ ಆದ್ಯನ ಕೊಡುವವರು ಈ ಕಜೆ ಅಂತ ಡಾಕ್ಟ್ರುಗಳು. ಸೊ ಅವರಿಗೆ ನನ್ನ ನಮನ. ಆಯುರ್ವೇದಕ್ಕೆ ನಮ್ಮ ಶೇಷಾದ್ರಿಯವರು ಹೇಳಿದ್ರು, ರಂಗನಾಥ್ ಅವರು ಹೇಳಿದ್ರು, ಯೋಗಕ್ಕೆ ಪ್ರಾಮುಖ್ಯತೆ ಸಿಕ್ಕಿದಾಗೆ ಆಯುರ್ವೇದಕ್ಕೂ ಖಂಡಿತ ಸಿಕ್ಕತ್ತೆ. ಅದು ಬೇಗ ಬರಲಿ ಅಂತ ಹೇಳಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳಿ ನಮಸ್ಕಾರ. Thank you very much, sir. It's now time to listen to Shri Ramakant sir, who is one of the dignitaries who has joined us today. We kindly request Shri